ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ನಡೆಯುತ್ತಿದೆ ಪ್ಲಾನ್. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ಯಾರಿಗೆ ಒಲಿಯುತ್ತೆ? ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ನಡೆಯುತ್ತಿದೆ ಮೆಗಾ ಪ್ಲಾನ್. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ಯಾರಿಗೆ ಒಲಿಯುತ್ತೆ? ಹಾಗಾದ್ರೆ ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ರಾಜ್ಯದಲ್ಲಿ ಈ ಪವರ್ ಶೇರಿಂಗ್ ಅನ್ನೋದು, ನಾಯಕತ್ವ ಜಟಾಪಟಿ ಅನ್ನೋದು ಮುಗಿಯೋ ಹಂತಕ್ಕೆ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇವೆ. ಇದೀಗ ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ಯಾರಿಗೆ ಹೋಗುತ್ತೆ ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ. ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆ, ಜಟಾಪಟಿಗಳು ನಡೀತಾ ಇವೆ, ಎಲ್ಲರೂ ತಮ್ಮ ತಮ್ಮ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೊತ್ತಿನಲ್ಲಿ ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕಾಗಿ ಕಸರತ್ತು ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರನ್ನ ನಾವು ಅಹಿಂದ ನಾಯಕ ಅಂತ ಹೇಳ್ತೀವಿ. ಅವರು ಈ ಅಹಿಂದ ತತ್ವವನ್ನೇ ಇಟ್ಕೊಂಡು ಮುನ್ನೆಲೆಗೆ ಬಂದಂಥವ್ರು. ದಶಕಗಳಿಂದಲೂ ಕೂಡ ಅಹಿಂದ ನಾಯಕತ್ವ, ಅಹಿಂದ ವರ್ಗಗಳ ನಾಯಕ ಅಂತ ಗುರುತಿಸಿಕೊಂಡವರು. ಬಟ್ ಇದೀಗ ಸಿದ್ದರಾಮಯ್ಯನವರು ಬಜೆಟ್ ನಂತರ ಏನು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆ ಕೂಡ ಇದೆ, ಮಾಹಿತಿಗಳು ಕೂಡ ಬಂದಿವೆ. ಬಟ್ ಈ ಅಹಿಂದ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರನ್ನ ಬಿಟ್ಟು ಬೇರೆ ಯಾರು ಆಗ್ತಾರೆ? ಅಹಿಂದ ಒಂದು ಶಕ್ತಿಯನ್ನ ಯಾರು ಮುನ್ನಡೆಸ್ತಾರೆ? ಇದೆಲ್ಲದಕ್ಕೂ ಉತ್ತರ ಕೂಡ ಈಗ ಸಿಗುವಂತ ಹಂತದಲ್ಲಿದೆ.